ನಾ ಅಂತಾದೇನು ದೊಡ್ಡ ತಪ್ಪು ಮಾಡೀನಿ. ಏನೊಂದು ಸ್ಮಾಲ್ ಬಿಯರ್ ನಿನ್ನೆ ಕುಡಿದು ಬಂದಿದ್ದು, ಅದಕ್ಕೆ ಮದ್ವಿನ ಮಾಡಕ್ಕೆ ರೆಡಿ ಆಗ್ಯಾರ ನೋಡಿ ಇವ್ರು. ಯಾತಕ ಯಾರು ಮಾಡಬಾರ್ದು ಏನಾರ ಮಾಡಿದ್ನೆ, ಇಷ್ಟು ಬೇಜಾರಾಗಳ ನಮ್ಮವ್ವ. ಮಾಡ್ಬಾರ್ದಪ್ಪ ಏನು ಮಾಡಿನಪ್ಪ ಅನ್ನಂಗೆ ನಮ್ಮವ್ವ ಇಷ್ಟೊಂದು ಸಿಟ್ಟಾಗಳ. ನಮ್ಮಪ್ಪನ ಇದ್ರಿಗೆ ಮದ್ವೆ ಮಾಡ ನೀವ್ಗ ಅನ್ನಕತ್ತಾಳ. ಪಾಪ ನನ್ನ ಫ್ರೆಂಡ್ಸ್ ಭಾಳ ದಿನಕ್ಕೆ ಸಿಕ್ಕಾರ. ಅದು ಅಮೇರಿಕಾದಾಗೆಲ್ಲ ಕಾಮನ್ ಇದನ್ನೆಲ್ಲ ಮಾಡೋದು. ಅವ್ರು ಇಷ್ಟೊಂದು ಬಲವಂತ ಮಾಡಿ ನಂಗೆ ತಗೋ ಅಂತಂದಾಗ ಅವ್ರ ಮನ್ಸಿಗೆ ಬೇಜಾರು ಮಾಡಕ್ಕಾಕಿತನು. ಅದು ಅಲ್ಲದೆ ನಾನು ನಿನ್ನೆ 10,000 ರೂಪಾಯಿ ಗೆದ್ದೀನಿ. ಅಯ್ಯೋ, ಅದನ್ನು ಬೇರೆ ನಾನು ನಮ್ಮವ್ನ ಕೈ ಕೊಟ್ಟೆ. ನಮ್ಮವ್ವ ಅದನ್ನು ತೊಗೊಂಡು ರೊಕ್ಕನ ಗುಡಿಗೆ ಹಾಕೀನಿ ಅಂತ ಅಂದ್ಲು. ಅಯ್ಯೋ, ಏನೋ ಒಟ್ಟು ನನ್ನ ನೆನಪೇ ಆಗ್ತಿಲ್ಲ ಕರೆಕ್ಟಾಗಿ. ಹಲೋ, ಹಾಂ ಹೇಳಿ ದೋಸ್ತ, ಎಲ್ಲಿದಿಲ್ಲ ಪಾಪೆ? ನಿನ್ನ ಸಲುವಾಗಿ ದಾರಿ ಕಾಕತ್ತೇವಲ್ಲ ಇಲ್ಲಿ, ಏನು ಬರಲಿಲ್ಲಲ್ಲ ಇಷ್ಟೊತ್ತಾತು? ಎಲ್ಲಿ ಬರ್ತಿಲ್ಲಪ್ಪ, ನಮ್ಮವ್ವ ನಿನ್ನೆ ಬಿಯರ್ ಕುಡ್ದು ಬಂದಿದ್ದಕ್ಕೆ ಭಾಳ ಸಿಟ್ಟಾಗ್ಯಾಳಪ್ಪ, ಬೇಜಾರು ಮಾಡ್ಕೊಂಡಾಳ. ಹೋಗ್ಲಿ ಬಿಡು ಅಂತೇಳಿ ನಾನು ಅದಕ್ಕೆ ಸುಮ್ಮನಾದೆ, ಎಲ್ಲಿ ಹೊರಗೆ ಹೋಗಿದ್ದಿಲ್ಲ. ಎಲ್ಲಿದಿರಿ? ಇಲ್ಲೇ ನೀ ಬಂದಿನ ನಿನ್ನೆ ಪಾರ್ಟಿ ಕೊಟ್ವಲ್ಲ ಮಾಮೂಲಿ ಅಡ್ಡ, ಅಲ್ಲೇ ಅದೇವ್ ನೋಡು. ಓಸ್ರು ಇಲ್ಲೇ ಕುಂತೇವೆ ಕಾರ್ಡ್ ಸಾಡ್ಕೊಂತ. ಇದು ನಮ್ಮ ಬ್ರ್ಯಾಂಡ್ ಎಲ್ಲ ತೊಗೊಂಡು ಬಂದು ಕುಂತು. ಅದಕ್ಕೆ ನೀವು ಒಬ್ಬ ಮಿಸ್ಸಿಂಗಪ್ಪ, ಅದಕ್ಕೆ ನೀ ಎಲ್ಲಿದೆ ಅಂತ ಫೋನ್ ಹಚ್ಚಿನ ನೋಡು. ಬರೋದಾದ್ರೆ ಬಂದುಬಿಡ್ಲೆ, ಅಲ್ಲೇ ಸಂಗ್ಯಾ ನಮ್ಮ ಬೈಕ್ ತೊಗೊಂಬರತ್ತಾನವ, ಅವ್ನು ಹೇಳ್ತಾನೆ ಬೇಕಾರೆ ನಿನ್ನ ಮನೆ ಕಡೆ ಹಿಂಗೆ ಸಂಧ್ಯಾಗ ನಿಂತು ಕರ್ಕೊಂಬಾ ಅಂತೇಳಿ. ಅಯ್ಯೋಯ್ಯೋ, ನೀವು ಯಾರ ನಮ್ಮ ಮನೆ ಕಡೆ ಬಂದ್ರೆ ಮುಗಿದು ಹೋತ್ ನಮ್ಮವ್ವ. ಹಂಗೆ ನನಗಿಲ್ ತೋಲೆ, ಅಷ್ಟಕ್ಕೂ ನಾವು ಯಾಕೆ ನಿಮ್ಮ ಅವ್ರಿಗೆ ಕಾಣೋಂಗೆ ಬರೋನ್ಲೇ, ಈ ಕಡೆ ಮೂಲ್ಯಾಗ ಬಂದು ನಿಂದಿರ್ತೀವಿ, ಪಟ ಓಡಿ ಬಂದು ಬೈಕ್ ಹತ್ತ ಹೋಗುನಂತ. ಅಯ್ಯೋಯ್ಯೋ ಬ್ಯಾಡಪ್ಪ, ನಮ್ಮವ್ವ ಬೇಜಾರಾಗ್ಯಾಳ, ಸಿಟ್ಟಾಗ್ಯಾಳ, ಬ್ಯಾಡಪ್ಪ. ಮತ್ತು ನಿನ್ನೆ ನನ್ನ ಕಪಾಳಕ್ಕೆ ಹೊಡೆದಾಳ. ಇವತ್ತು ಮತ್ತೆ ಅದನ್ನ ಮಾಡ್ಕೊಂಬನ್ನಿ ಅಂದ್ರೆ ನಾನು ಸಾಯ್ಸೇ ಬಿಡ್ತಾಳಕ್ಕಿವಲ್ಪ. ನಾನು ಅಲ್ಲಿ ಮೊದಲೇ ದಿನ ಹಂಗಲೇ ಎಲ್ಲ ಅವುಗಳು ನಮ್ಮವರು ಹಂಗೆ ಮಾಡ್ತಿದ್ರು. ನಾವು ಬಿಟ್ಟು ಬಿಡ್ದಂಗೆ ಹೋಗೋದಕ್ಕೆ ಈಗ ಬಾಯಿ ಮುಚ್ಕೊಂಡು ಸುಮ್ಮನಾಗ್ಯಾರ. ಅವುಗಳು ಹೆಂಗೆ ಗೊತ್ತನ, ಅವ್ರು ಹೇಳ್ದಂಗೆ ಆಗ್ಬೇಕಂತತಿ, ಎಲ್ಲ ಅವ್ರು ಹೇಳ್ದಂಗೆ ಇರ್ಬೇಕಂತಾರ. ನಮಗೆ ಹೆಂಗೆ ಬೇಕಂಗೆ ನಾವು ಇರ್ಬೇಕಲೇ. ಈಗ ಮೊನ್ನೆ ಹೋದ್ಯಾ, ನಿನ್ನೆ ಹೊಡ್ಸ್ಕೊಂಡ್ಯಾ, ಇವತ್ತೊಂದಿನ ಬಂದೆಂತಿಕೋ, ಇವತ್ತು ಭಾಳ ಅಂದ್ರೆ ಒಂಚೂರು ಬೈತಾರ. ಮತ್ತು ನಾಳೆ ನಾಡ್ದು ಅನ್ನತ್ಲೇ ರೂಢ ಆಗಿಬಿಡ್ತದ. ಅವಾಗ ಅವರು ಸುಮ್ಮನಕ್ಕಾರ, ನನ್ನ ಮಾತು ಕೇಳಿನ. ಅದು ಅಲ್ದ ನೀನು ಎಷ್ಟೊಂಡು ರೊಕ್ಕ ಗೆದ್ದಿ ಮಗನ. ಹೌದು, ನಿನ್ನೆ ನಂದಾಗಿತ್ತು ಎಲ್ಲ ವಿನ್. ಆದ್ರೆ ರಾತ್ರಿ ಬಂದು ನಮ್ಮ ಅವ್ನ ಕೈ ರೊಕ್ಕ ಕೊಟ್ಟೆ, ಗುಡಿಗೆ ಹಾಕಿಸ್ಬಿಟ್ಟಾಳಂತ ಅದನ್ನ ರೊಕ್ಕನ. ಅದು ಹೋಗ್ಲಿ ಬಿಡು. ಈಗ ನೀ ಹೇಳಿದ್ದು ಯಾಕೆ ನನಗೆ ಕರೆಕ್ಟ್ ಅನ್ಸಾಕತ್ತೈತಿ. ತಗೊಂಗಾರ ಗಾಡಿ ತೊಗೊಂಡು ಬರ್ರಿ ಯಾರೋ ಒಬ್ರು ಅಲ್ಲಿ ಹಿಂಗೆ ಸಂಧ್ಯಾಗ ನಮ್ಮೆಲ್ಲ ಬಂದು ಹತ್ತೆ ಬಿಡ್ದಾನಂತ. ಆತು ಮೊದಲು ತಳಗೆ ಯಾರದಾರ ಅಂತ ನೋಡ್ಬೇಕು. ಹೌದು, ನಿನ್ನೆ ಇದ್ದಿದ್ದು ರೊಕ್ಕ ಎಲ್ಲ ನಮ್ಮವ್ವ ಗುಡಿಗೆ ಹಾಕ್ಯಾಳ. ಮತ್ತು ಈಗ ನನಗೆ ಅಲ್ಲಿ ಹೋಗಿ ಬೆಟ್ ಕಟ್ಟಾಡಕ್ಕೆ ರೊಕ್ಕ ಬೇಕಲ್ಲ. ತಳಿ ಹಂಗಾರ ಒಂದು ಸ್ವಲ್ಪ ಟಿಜೂರಿ ರೊಕ್ಕನಾರು ತೊಗೊಂಡೋಕ್ಕೇನೆ. ರೊಕ್ಕ ಸಿಕ್ತ, ಮೊದ್ಲು ಹೋಗ್ಬೇಕಿಲ್ಲಿಂದ. ತಳಗ್ ಯಾರದಾರ ಮೊದಲು ನೋಡ್ತೇನೆ ತಡಿಪ. ಯಾರಿಲ್ಲ. ಅಯ್ಯಯ್ಯೋ, ಅತ್ತಿ ಇಲ್ಲೇ ಕುಂತಾಳಲ್ಪ. ಪಟ್ಟ ಅಂತ ಹೋಗ್ಬಿಟ್ರ ತಡಿ. ಅದು ಅತ್ತಿ, ಅದೇನು ಗೊತ್ತನ, ನನ್ನ ದೋಸ್ತರ ಕಡೆ ಒಂಚೂರು ಮಾತಾಡೋದಿತ್ತು. ಅಂದ್ರೆ ಎಲ್ಲರೂ ಕೂಡ ಇದು ಟ್ರಿಪ್ ಹೋಗೋದ್ ಬಗ್ಗೆ ಮಾತಾಡೋದಿತ್ತು. ಒಂಚೂರು ಬರ್ತೇನೆ ತಡೀತಿ, ಬರ್ತೇನೆ ಹೊಳೆ ಬರ್ತೇನೆ. ಏನಿಲ್ಲ ಅತ್ತೆಮ್ಮ, ಇದು ಪಾಪ ರೂಮ್ನಾಗಿಂದ ಬಂದವನ ಏಕಾಏಕಿ ಇದು ಒಂದಿಟ್ಟು ಏನೋ ಮಾತಾಡ್ದಂಗೆ ಮಾಡಿ ಹೊರಗೆ ಹೋಗ್ತೇನೆ ಅಂತ ಹೋಗೇ ಬಿಟ್ಟ. ಆಮೇಲೆ ಅವ್ನ ದೋಸ್ತ ಬಂದಿದ್ದ ಕಾಂತತಿ, ಗಾಡಿ ಸೌಂಡ್ ಕೇಳ್ತ. ಹೌದು, ಗಾಡಿ ಮ್ಯಾಗ ಹತ್ತಿ ಹೋಗಿರ್ಬೇಕು ಅವ್ರು. ಗೊತ್ತಾದ್ರೆ ಬೈತೇನೆ ಅಂತೇಳಿ ಹೇಳಂಗೆ ಕೇಳಂಗೆ ಹೋಗ್ಯಾನ ನೋಡು. ಎಂತ ಹಾಳಾದ್ನ ಇವ ನನ್ನ ಮಗ. ಸಾಕ ಹೋಗಿತ್ವ, ನನ್ನ ಹೊಟ್ಟೆ ಅನ್ಸಂತ ಹೇಳ್ಕೊಳಕ್ಕೂ ಆಗಂಗಿಲ್ಲ, ಇತ್ತಾಗ ಬಿಡಾಕ ಆಗಂಗಿಲ್ಲ. ಬಂದವ್ರ ಮುಂದೆ ನಗ್ಪಾಟ್ಲಕ್ಕೈತೆ ಅಂತೇಳಿ ಎಲ್ಲ ಬಾಯಿ ಮುಚ್ಕೊಂಡು ಹೋಗೋದಾಗೈತಿ. ಅದ ಇಲ್ಲ ಹೇಳಂಗೇನು ಹೋಗಿಲ್ಲವ, ನನಗೆ ಹೇಳೇ ಹೋಗ್ಯಾನ. ಅದೇನ ಅವ್ನ ದೋಸ್ತರದೇನ ಕೆಲಸ ಬೇಕಾಗೈತಂತ, ಅವ್ರ ದೋಸ್ತ ಒಬ್ಬವಂಗ. ಅದಕ್ಕೆ ಕೆಲಸದ ಸಂಬಂಧ ಇವ್ ಗೊತ್ತಿದ್ದಲ್ಲಿ ಎಲ್ಲರೂ ಕೊಡಿಸ್ತಾನೆ, ಏನ್ ಮಾಡ್ತಾನ ನನಗೂ ಗೊತ್ತಿಲ್ಲ ಅಷ್ಟೇ. ಬಟ್ ಹೇಳೇ ಹೋಗ್ಯಾನ, ಬರ್ತೇನೆ ಅಂತ ಹೇಳಿ ಹೋಗ್ಯಾನ. ಅವ ಹಂಗ ನನಗೆ ಹೇಳಾರ್ದು ಎಲ್ಲಿ ಹೋಗುದಿಲ್ಲವಾ. ಅದ ಅನ್ಕೊಂಡೆ ನಾನು. ಆದ್ರೆ ಓಡಿ ಹೋದ್ನಲ್ಲ ಒಮ್ಮಕ್ಕ, ಅದಕ್ಕೆ ಕೇಳಿದೆ ಅಷ್ಟೇ. ಹೌದು, ಅದು ಅತ್ತೆ ಅದಕ್ಕೆಮ್ಮ, ಅದು ಕರೆಕ್ಟ್ ಬಿಡ್ರಿ. ಶಾಣೆ ಅದ ಹುಡುಗ, ಹಂಗೇನಿದಿಲ್ಲ. ಋಣಾನು ಬಂದ ಇಲ್ಲಿ ನೋಡ್ರಿ ಅದಕ್ಕೆಮ್ಮ. ಹೇಳ್ಬೇಕಂದ್ರೆ ಏನು ಮಾಡ್ಬೇಕು, ನಿಮ್ಮ ಮನೆಗೆ ಬರ್ತಾಳೆ ನಮ್ಮ ಮಗಳಂತ ಭಾಳ ನಾನು ಆಸೆ ಇಟ್ಕೊಂಡಿದ್ನಿ. ಆದ್ರೆ ಏನು ಮಾಡೋಕ್ಕೈತೆ, ಹೌದಿಲ್ರಿ. ಅಲ್ಲ, ಮತ್ತು ಅದೇ ವಿಚಾರ ಮಾತಾಡ್ತೇನೆ ಅಂತ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲದಕ್ಕೂ ಒಂದು ಋಣ ಅಂತಿರ್ಬೇಕಲ್ಲ. ಹೋಲ್ ಬಿಡ್ರಿ, ಅಣ್ಣ ತಂಗಿ ಸಂಬಂಧ ಐತಲ್ಲ. ಹಂಗ್ಯಾಕಂತೀಯ, ಬರೀ ಅಣ್ಣ ತಂಗಿ ಸಂಬಂಧ ಒಂದ. ನೀನು ಈ ಮನೆ ಮಗಳದಿ, ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಿಂದ ಅಲ್ಲನ್ಲೇ ಇದು ಒಂಥರ ಮನಿ. ಅದಕ್ಕೆ ನೀ ಅಷ್ಟೊಂದು ಮುಜುಗರಲ್ಲೇ ಮಾತಾಡ್ತಿ. ಏನೋ ನಿಮ್ಮ ದೊಡ್ಡ ಗುಣ ಅದಕ್ಕೆಮ್ಮ. ಅಂದಂಗೆ ಅದಕ್ಕೆಮ್ಮ, ನಾವು ಹುಡುಗಿ ಬಿಟ್ಟು ಬಂದೇವ್ವ. ಮನ್ಯಾಗ ನನ್ನ ಮಗಳು ಒಂದೇ ಐತಿ, ನಾವು ಆಕಿನ್ನೇನು ಕರ್ಕೊಂಬರಕ್ಕೆ ಹೋಗಲಿಲ್ಲ. ಅದಕ್ಕೆ ನಾನು ಮತ್ತು ಊರಿಗೆ ಹೋಗ್ತೇವೆ ಅದಕ್ಕೆಮ್ಮ. ಯಪ್ಪ, ನನಗೂ ಅದ ಬೇಕಾಗಿತ್ತು. ಈ ಮನೆಯ ಪರಿಸ್ಥಿತಿಗೆ ಯಾರು ಇಲ್ಲಿದ್ದರೂ ನಂಗೆ ಸಮಾಧಾನ ಆಗೋಲ್ದು. ಈಗ ಮೊದಲು ನಾ ಮನಸ್ಸು ಬಿಚ್ಚಿ ಮಾತಾಡ್ಬೇಕಾಗೈತಿ, ಮನಸ್ಸು ಬಿಚ್ಚಿ ನಾ ಹೇಳಬೇಕಾಗೈತಿ ನನ್ನ ಗಂಡನ ಮುಂದೆ. ಇವ್ರು ಇರೋದಕ್ಕೆ ನನಗೆ ಸಮಾಧಾನ ಆಗಿದ್ದಿಲ್ಲ. ಆದರೂ ಹೊಂಟಾರ, ಹೋಗ್ಲಿತ್ತಳಿ. ಏನೋ ಹೊಂಟ್ರಿ ಊರಿಗೆ? ಅಲ್ಲ, ಇರ್ಬೇಕಿಲ್ಲ ಇನ್ನೊಂದು 2 ದಿನ. ಏನು ನೀನು ಬಂದಿರಿ ಆಲೆ ಇವತ್ತು ಹೊಂಟಿರಿ ನೋಡಪ್ಪ. ಇಲ್ಲ ಅದಕ್ಕೆಮ್ಮ, ಇನ್ನೇನು ಬರ್ತೇನೆ. ಅವ್ರದ್ದು ಹೊಲ್ದಾಗದು ಕೆಲಸ ಹಂಗ ಅದಾವ. ನಾ ಇದಕ್ಕಿದ್ದಂಗೆ ಯಾಕೆ ಬೇಸರ ಮಾಡ್ಕೊಂಡಿದ್ನಿ, ಅಣ್ಣ ಕರೆದ್ರು ಬರೋಕ್ಕಾಗಲಿಲ್ಲ ಅಂತೇಳಿ. ಅದಕ್ಕೆ ಇದಕ್ಕಿದ್ದಂಗೆ ಹೊಂಡಿಸ್ಕೊಂಬನ್ನಿ. ಹುಡುಗಿ ಒಂದಾಯ್ತು ಮನ್ಯಾಗ. ಮತ್ತೆ ಬರ್ತೇವಂತ ನಡಕ್ಕೆ ಇನ್ನೊಂದ್ಸಲ ಯಾವಾಗಾರ ಟೈಮ್ ಮಾಡ್ಕೊಂಡು.
ಹ್ಞೂ ಅದು ಕರೆ ಬಿಡುವ ಕೆಟ್ಟ ಕಾಲ್ಮಾನ ಹುಡುಗಿನ ನೋಡಿದ್ರ ಅಂತ ದೇವ್ದಂತ ಮನ್ಯಾಗ ಒಂದ ಬಿಟ್ಟು ಬಂದಿರಿ ಅಂತ ಹೇಳ್ತೀರಿ. ತೋರುವ ಹಂಗಾರ ನೋಡುವ ಹುಡುಗಿ ಒಂದು ಅಲ್ಲೇ ಬಿಟ್ಟು ಬಂದು ವಜ್ಜಾತು. ತೋರಿ ಹಂಗಾರ ಹೋಗಿ ಬರ್ರಿ. ಆದ್ರೆ ಒಂದಿನ ಟೈಮ್ ಮಾಡ್ಕೊಂಡು ಒಂದು 4 ದಿನ ಮುಂಚೆ ಬರ್ರಿ ಗಣಪನ ಹಬ್ಬಕ್ಕರ. ಹ್ಞೂ ಆತ ಬರ್ತೀವಿ ತಗೋರಿ. ನಮ್ಮ ಮನೆಗೆ ಗಣಪನ ಇಡಂಗಿರ್ ತಗೋ ಅದಕ್ಕೆಮ್ಮ ಬರ್ತೇವೆ, ಇಲ್ಲೇ ಬರ್ತೀವಿ. ಎಲ್ಲಿ ಮತ್ತೆ ನಿಮ್ಮ ಅಣ್ಣ ಬಂದಿಲ್ಲ ತಡಿವಾ, ಬಂದಿದ್ದು ಹೇಳೋಗುವಂತೆ. ಆಗ ಅವರ ಬಂದ್ರಲ್ಲ ಏನ ಊರಿಗೆ ಹೋಗ್ಬರ್ತೇವೆ ತಗೋ ಅಣ್ಣ ನಾವಿನ್ನು. ಯಾಕಂದ್ರೆ ಊರಾಗಿನ ಕೆಲಸ ಬೇಕಾದಷ್ಟು ರಗಡ್ ಹಂಗ ಬಿಟ್ಟೇವಿ. ಹುಡುಗಿ ಒಂದೈತ್ ಮನ್ಯಾಗ, ಅದಕ್ಕೆ ಮತ್ತೆ ಬರ್ತೇವೆ ಅಂತೇಣ. ಹೌದ್ರಿ ಅವ್ರು ಬರ್ತೇವೆ ತೋರಿ ನಾವಿನ್ನು. ಅಲ್ಲ ಬಂದಿದ್ದಕ್ಕೆ ಒಂದು 15 ದಿನಾನು ಇರ್ಲಂಗ, ಒಂದು 4-5 ದಿನಾನು ಇರ್ಲಂಗ ಹಂಗ ನಿಂಡು ಬಂದಿರಿ. ಇವತ್ತು ಹೊಂಟಿರ್ಪ ಅಲ್ಲ ಇರಬಾರ್ದನ. ಹಬ್ಬಕ್ಕೆ ಬರಲಿಲ್ಲ ಏನಿಲ್ಲ, ಹಬ್ಬ ಆಗಿಂದ ಬಂದ್ರಿ. ಇರ್ಬೇಕಿಲ್ಲ ತಂಗ್ಯವ, ಇರ್ರಿ. ಅಯ್ಯ ಅಣ್ಣ ನಮ್ಮ ಅಣ್ಣನ ಮನೆಯಾಗ ಇರಕ್ಕೆ ನನಗೆ ಯಾಕೆ ಬೇಸರ. ಅದಕ್ಕೆ ಒಂಚೂರು ಊರಾಗ ಕೆಲಸ ಐತಿ, ಬರ್ತೇತು ಅಣ್ಣ. ಬ್ಯಾಡ ಅನ್ನ ಕೂಡ ಬರ್ತೇತು. ಹಾಂ ಏನು ನೋಡುವ ನಿನ್ನ ಮನಸ್ಸು ಅದು ತಗೋಂಗಾರ ಹೋಗಿ ಬರ್ರಿ. ಹುಷಾರಾಗಿ ಹೋಗ್ರಿ. ಒಟ್ಟು ಊರು ಮುಟ್ಟಿಂದ ಒಂದು ಫೋನ್ ಹಚ್ಚ್ರಿ. ಮಧ್ಯಾಹ್ನ ಉಣ್ಕೊಂಡು ಹೋಗ್ಬಿಡ್ತಿದ್ರಲ್ಲ. ಅಯ್ಯೋ ಅಣ್ಣ ಈಗಾರ ನಾಷ್ಟ ಮಾಡೇವಿ, ಇನ್ನು ಹೊಟ್ಟೆ ಅಂದ ಕರಗಿಲ್ಲ. ಆಗ್ಲಿ ಮತ್ತೆ ಊಟ ಅಂತೀಯಲ್ಲ ಅಣ್ಣ. ಬ್ಯಾಡ ತಗೋರಪ್ಪ, ಊರಿಗೆ ಹೋಗ್ಬಿಡ್ತೇವೆ. ಏಟ ತಿಂದಾರಿ ಮತ್ತೆ ಭಾಳ ತೀರ ಹೊತ್ತಾಗಿ ಹೋದ್ರೆ ಕತ್ಲಕತಿ. ಹುಡುಗಿ ಒಂದಾಯ್ತು ಮನ್ಯಾಗ ಇರ್ತೋ ಅಣ್ಣ, ಅಲ್ಲೇ ಹೋಗಿ ಊಟ ಮಾಡ್ತೀವಂತ. ಮನ್ಯಾಗ ಮಗಳದಾಳಲ್ರಿ, ಹೋಗುತ್ತಲೇ ಏನಾರ ಮಾಡಿಟ್ಟಿರ್ತಾಳ. ಮನಿ ಹೆಣ್ಮಕ್ಳು ಹಂಗ ಹೋಗ್ಬಾರ್ದ್ವಾ. ತಡಿ ಶಾಂತ. ಹ್ಞೂ ನೀವು ಹೇಳೋಕ್ಕಿಂತ ಮುಂಚೆ ಎಲ್ಲ ತಯಾರು ಮಾಡಿ ಇಟ್ಟೇನೆ ನಾನು. ಅಯ್ಯೋ ನೀನೇ ಹೇಳ್ಬೇಕು, ನೀವನ್ನೆಲ್ಲ ಹೋಗಿ ತೊಗೊಂಬರು ಅಂದಂಗೆ. ಊರು ಮುಟ್ಟಿನ ಫೋನ್ ಹಚ್ಚುವ ಏನ. ಒಟ್ಟು ನೀ ಬಂದಿದ್ದು ಭಾಳ ಖುಷಿ ಆಯ್ತು ನೋಡುವ. ಒಟ್ಟು ಎಲ್ಲೇ ಇದ ಮನಸ್ತಾಪ ಮುಂದುವರ್ಸ್ಕೊಂಡು ಹೋಗಿ ಅಂತ ಮಾಡಿದ್ ನೀವು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನ್ನ ಮಗಳ. ಅಯ್ಯೋ ಅದಕ್ಕೆಮ್ಮ ಇವೆಲ್ಲ ತೊಗೊಂಡು ಬಂದ್ಬಿಟ್ಟಿರಿ ಆಗ್ಲೇ ನೀವು. ಅಯ್ಯೋ ಎಷ್ಟೇ ಆದ್ರೂ ಮನಿ ಮಗಳ ಹಂಗ ಕಾಸಕ್ಕಾಕೈತನ. ಎಷ್ಟು ಚಂದ ಐತ್ರಿ ಅದಕ್ಕೆಮ್ಮ ಇದು ಬುಟ್ಟಿ. ಏನು ತಂದಿರಿ ಅದಕ್ಕೆಮ್ಮ ಈ ಬುಟ್ಟಿನ? ಭಾಳ ಚಂದ ಐತೆ ನೋಡ್ರಿ. ಇದು ಗುಡಿಗದು ಯಾಕದು ಇಂಥವೇನು ಅರ್ಶಿನ ಕುಂಕುಮ ಹೂವು ಸೀರೆ ಎಲ್ಲ ಒಂದ ಬಳಿ ಎಲ್ಲ ಒಂದ ಬುಟ್ಟಿ ಒಳಗೆ ಎಷ್ಟು ಚಂದ ಇಟ್ಟಿರಿ. ಅಯ್ಯೋ ತಂದಿದ್ದಲ್ಲ ಇವ ಇದೆ, ಹೆಣಸಿದ್ದಿದೆ. ಹೇಳಿ ಹೆಣಸೇನಿ ಈ ಥರ ಬುಟ್ಟಿಗಳನ್ನ. ಅಯ್ಯೋ ಅದಕ್ಕೆಮ್ಮ ಎಷ್ಟು ಚಂದ ಆಗಿತ್ರಿ ಇದು. ನಾನು ಒಂದಿವ್ಸ ಹೆಣಸ್ತಂತ ನಂಗೆ ಯಾರ ಮಂದಿ ಬಂದ್ರೆ ಕೊಡಾಕ್ ಬರ್ತಾವ. ಅದಕ್ಕೆಮ್ಮ ಬ್ಯಾಗು ಭಾಳ ಚಂದ ಐತ್ರಿ ನವಿದಿಂದ. ನಿಂಗೆ ಇಷ್ಟ ಆತಲ್ಲ ಅಷ್ಟ ಸಾಕೆ. ಅಣ್ಣ ನಾನು ಬರ್ತೀನಿ. ಅದಕ್ಕೆಮ್ಮ ನಾನು ಬರ್ತೀನಿ ತೋರಿ. ಹಿಡ್ಕೊರಿ ಇದು ನೋಟೆ. ಹೋಗಿ ಬಾರ್ವಾ. ಹುಷಾರಿ, ಹೋಗಿ ಮುಟ್ಟಿಂದ ಒಂದು ಫೋನ್ ಹಚ್ಚುವಾ. ಹ್ಞೂ ರೀ ಅದಕ್ಕೆಮ್ಮ ಫೋನ್ ಹಚ್ತೀನಿ ತೋರಿ. ಅಲ್ಲಿ ಅಲ್ಲಿ ನೋಡ್ಲಿ ಏನ್ ಫಿಗರ್ ಹೊಂಟತ್ಲಿ. ಯಾವ್ದ್ಲಿ ಇದು ನಮ್ಮ ಊರಾಗ ಹೊಸ್ತಾಗಿ? ರಾಜ ಮುದ್ದು ರಾಜ ನೋಕುವಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ. ಅಲ್ಲಲ್ಲ ಅಪ್ಪ್ಯ ಏನ್ಲೇ ಚಾನ್ಸ್ ನಿಂದು. ನಿನ್ನ ನೋಡ್ಕೊಂತ ಹಾಡಾಕತ್ತಾಳಲ್ಲಿ. ಹೊಡೆದಿಪ್ಪ ಚಾನ್ಸ್. ನನಗಿರಕಿಲ್ ಬಿಡ. ಆಕೆ ಯಾರಂತೇಳಿ ಗೊತ್ತಿಲ್ಲ ನನಗೆ. ನಾನು ನೋಡ್ಕೊಂತ ಯಾಕೆ ಹಾಡ್ತಾಳ ಲೇ? ನನಗಂತರೂ ಮದುವೆ ಆಗೈತಿ. ಇನ್ನು ಇವ್ರ ಮಕ್ಕಳು ನೋಡಿದ್ರೆ ಯಾವ ನೋಡ್ತಾನ್ಲೇ? ಈ ನಿನ್ನ ನೋಡಿರೋದಕ್ಕೆ ಪಕ್ಕ. ನೀನೇನಪ್ಪ ಫಾರಿನ್ ರಿಟರ್ನ್ ಮತ್ತು ನೀನು ನೋಡ್ಲಾರ್ದಂಗಿರ್ತಾಳ. ನಮ್ಮನ್ನ ಯಾರು ನೋಡ್ಬೇಕ್ಲಿ? ಹಳ್ಳಿ ಮುಖ ಹುಳ್ಳಿ ಸಾರು. ನೀನಾರ ಮಗನ ಸ್ಟೈಲ್ ಹೆಂಗೆ ಬಾಚ್ಕೊಂಡು ಸಾರ್ಬಿ ಹಾಕೊಂಡು ಚಸ್ಮಾ ಹಾಕೊಂಡು ಬಂದು ಮತ್ತು ನಿನ್ನಾದ್ರೆ ನೋಡ್ತಾಳ. ನಮ್ಮನ್ನ ಯಾಕೆ ನೋಡ್ತಾಳ? ಹೋಗ್ಲಿ ಬಿಡಪ್ಪ, ಯಾರನಾರ ಯಾಕೆ ನೋಡ್ಕೊಳ್ಳಾಕ? ನೀ ಏನ್ಲೇ ಯಾರನ ಗೊತ್ತಿಲ್ಲ ಅನ್ಕೊಂತ ಅತ್ತಾಗ ನೋಡಕತ್ತೀಯಲ್ಲಪ್ಪ. ಇಲ್ಲ ಹಂಗೆ ಯಾರಂತ ನೋಡಿದೆ ಅಷ್ಟೆ. ಆತು ಬಿಡಪ್ಪ, ಹೋಗಿ ಆತು ಈ ಕಡೆ ಹೊಳ್ಳ. ಅಂದಂಗೆ ಯಾರ ಮನೆ ಹುಡುಗಿಗೆ ಇವ್ರಾಗ ನಾನು ಬಂದು ಇಷ್ಟು ದಿನದಾಗ ಯಾವಾಗ ನೋಡಿಲ್ ಬಿಡ. ನಿಮಗೇನ್ರ ಗೊತ್ತನ ಮತ್ತೆ? ಅದನ್ನ ಹೇಳಕತ್ತಿಲ್ಲ ಮಗನ. ಯಾರ ಏನೋ ಹೊಸದಾಗಿ ನಾವು ನೋಡಿದ್ದು ಇವದ ಫಸ್ಟ್. ನಮಗೂ ಗೊತ್ತಿಲ್ಲ ಬಿಡಿ ಇಲ್ಲಿ ಊರಾಗ ಯಾರ ಮಗಳು ಅಲ್ಲಕ್ಕಿ. ಆದ್ರೆ ನಿನ್ನ ನೋಡ್ಯಾಳ ಅಂದ್ರೆ ಏನಪ್ಪ ವಿಚಿತ್ರ. ಏನು ಹೊಸದಾಗಿ ಯಾರ ಬಂದಾರೋ ಏನೋ ಒಂದು ಗೊತ್ತಿಲ್ಲ. ಅಯ್ಯೋ ಫೋನ್ ಬರತ್ಲಿ ನನಗೆ. ನಮ್ಮ ಅಪ್ಪನ ಮೊಬೈಲಿಂದ ಬರಾಕತ್ತೈತಿ. ಅಯ್ಯೋ ನಮ್ಮ ಮೂವಿಯಲ್ಲಿ ನಮ್ಮ ಅಪ್ಪನ ಮುಂದೆ ಏನಾರ ಹೇಳಾಳ ಏನು. ಮೊದ್ಲು ಹೋಗ್ಬೇಕಪ್ಪ ಯಪ್ಪ ನಮ್ಮ ಮನೆಗೆ. ಲೇ ತಲೆ ಕೆಡ್ಸ್ಕೊಬೇಡ್ಲೆ. ನಿನ್ನೆ ಹೆಂಗ ಇವತ್ತು ಒಂಚೂರು ಬೈತಾರಷ್ಟೇ. ತಲೆ ಕೆಡ್ಸ್ಕೊಳ್ಕಡ ನಾ ಇರೋದ ಹಿಂಗ ಅನ್ನ. ಅವರ ಸುಮ್ನಕಾರ. ಯಾ ತಂದಿ ತಾಯಿ ಮಕ್ಳಿಗೆ ಏನಾರ ಕೊಲ್ತಾರನ ಜೈಲಿಗೆ ಹಾಕಿಸ್ತಾರನ? ಏನಿಲ್ಲ. ಏನಾತ್ರಿ ಫೋನ್ ಎಬ್ಸೋಲ್ಲನಾ? ಇಲ್ಲ ಶಾಂತ, ಯಾಕ ಫೋನ್ ಎಬ್ಸೋಲ್ಲ? ನೀವು ಅವ್ನು ಕೊಟ್ಟಿದ್ದ ಸಲಿಗೆ ಜಾಸ್ತಿ ಆಗೈತಿ. ನಾವು ಮುದ್ದು ಮಾಡಿದ ಜಾಸ್ತಿ ಆಗೈತಿ. ಅವಂಗ ಬರ್ಲಿ ಇವತ್ತು ಮಾಡ್ತೇನೆ ಅವಂಗ. ಹೌದು ತಡಿ, ಫೋನ್ ಕಟ್ ಮಾಡೀನಿ. ಈಗ ಹೇಳು, ಯಾಕೆ ಅವ್ನು ಫೋನ್ ಹಚ್ಚಂದಿ? ಯಾಕೆ ಅವ್ನು ಬಾಬಾ ಅಂತ ಅನ್ನಕತ್ತಿ? ಏನಾತು ವಿಚಾರ? ಯಾಕೆ ನೀನು ಈಗ ನಿನ್ನಿಯಿಂದ ಒಂದು ನಮೂನಿನ ಆಗಿಬಿಟ್ಟಿ? ಯಾಕೆ ಏನಾತು? ಮಗ ಅಂದ್ರೆ ಬಿದ್ದು ಸಾಯ್ತಿದ್ದಿ. ಅಷ್ಟು ಜೀವಿದ್ದೆ ಅವನ ಮ್ಯಾಗ. ಚಾ ಕೇಳಿದ್ರೆ ಕೊಡ್ಲಾರ್ದಷ್ಟು ಬೇಜಾರು ಮಾಡ್ಕೊಂಡಿ ಅವನ ಮ್ಯಾಗ. ಚಂದಾಗಿನೂ ಮಾತಾಡಿಲ್ಲ. ಅಂಥದ್ದು ಏನಾಗೈತಿ? ಈಗ ನೋಡಿದ್ರೆ ಬೆಳಗ್ಗೆ ಏಳುತ್ತಲೇ ಹೋಗ್ಯಾನ. ಎಲ್ಲಿ ಹೋಗ್ಯಾನ? ಏನು ನಿನಗೇನ್ರ ಹೇಳಿ ಹೋಗ್ಯಾನ? ಏನು ನಿಮ್ಮಿಬ್ಬರು ನಡ್ರಕ ನಡೀತಿರುದ್ರ? ಅವ ಏನ್ ಮಾಡ್ಯಾನ ಗೊತ್ತೈತೇನ್ರಿ ನಿಮ್ಗೆ? ಯಾಕೆ ಇಷ್ಟು ಸಿಟ್ಟಾಗ್ಯಾನ ಅಂತೇಳಿ? ಇಷ್ಟು ಮಾಡ್ಕೊಂಬಂದ ನೋಡ್ರಿ ಅವ. ಆ ಸಂಗ್ಯಾನ್ ಕೊಟ್ಟು ಹೋಗಿ ರಾತ್ರಿ ಕುಡಿದು ಜೂಜಾಡಿ ಇಸ್ಪಿಟಾಡಿ ರೊಕ್ಕ ತಂದು ನನ್ನ ಕೈಯಾಗ ಕೊಡೋಷ್ಟು ಧೈರ್ಯ ಬಂದ್ಬಿಟ್ಟತ್ ನೋಡ್ರಿ ಅವಂಗ. ಅದಕ್ಕೆ ಅವನ್ನ ಮಾತ್ರ ಸಡ್ಲಿ ಬಿಡಕ್ ಹೋಗ್ಬಾರ್ದು. ದೌಡೊಂದು ಮದ್ವಿ ಮಾಡ್ಬೇಕು. ಮದ್ವಿ ಮಾಡಿ ಅವನ ಬಾಳೆಕ ಅವ್ನ ಹಚ್ಚಿ ಚಂದಾಗಿ ಇನ್ನೊಬ್ರು ಸವಾಸಕ್ಕೆ ಹೋಗ್ಲಾರ್ದಂಗ ಗಟ್ಟಿ ಮಾಡಿ ಇಡ್ಬೇಕು ಅವ್ನ ಒಟ್ಟ. ಏನ ಇಷ್ಟು ಬಲ್ತಾನ ಅವ? ಮಾಡ್ತಂತೇಳಿ ಅವ್ನ ಮನೆಗೆ ಬರ್ಲಿ ಇವತ್ತು.
ಇವತ್ತು ಅವ್ ಎರಡ್ರಾಗ ಒಂದು ತೀರ್ಮಾನ ಆಗೇ ಬಿಡ್ಲಿ, ಚಂದಾಗಿ ಮನ್ಯಾಗ ಮಗ ಆಗಿರ್ತಾನೋ ಏನು ವಾಪಸ್ ಎಲ್ಲಾರು ಹಾಳಾಗಿ ಹೋಗ್ತಾನೋ ಕೇಳ್ತಾನ ಅವ್ನು.